ಹಲೋ ಸ್ನೇಹಿತರೆ, ವೆಲ್ಕಮ್ ಟು ದ 12 minute ಶೋ. ಸೊ 9 ಶೋಗಳನ್ನ ನಾವು ಕಂಪ್ಲೀಟ್ ಮಾಡಿದೀವಿ. ನನಗೆ ಏನೋ ಅನ್ಸಿದೆ, ಸಮಥಿಂಗ್ ಇಟ್ ಇಸ್ ಗುಡ್ ಹ್ಯಾಪನಿಂಗ್ ಟು ಯು ಅಂತ. ಏನಾದ್ರೂ ಹೆಲ್ಪ್ ಆಗ್ತಿದ್ಯಾ ಈ ಒಂದು ಶೋ ಇಂದ ಅಂದ್ರೆ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ. ಹೆಲ್ಪ್ ಆಗ್ತಿದೆ ಸರ್, ಕಂಟಿನ್ಯೂ ಮಾಡಿ ಅಂತ. ಸೊ ಈ ಒಂದು ದಿನದ ಮೊದಲನೇ ಪ್ರಶ್ನೆ, ದ 20th East Asian Summit, which adopted the Kuala Lumpur Declaration reaffirming the commitment to peace, stability and regional cooperation, was held in which city? ಶಾಂತಿ, ಸ್ಥಿರತೆ ಹಾಗೂ ಪ್ರಾದೇಶಿಕ ಸಹಕಾರದ ಬದ್ಧತೆಯನ್ನು ಪುನರಚಿಸುವ ಕೋಲಾಲಂಪುರ್ ಘೋಷಣೆಯನ್ನು ಅಂಗೀಕರಿಸಿದ 20ನೇ ಪೂರ್ವ ಏಷ್ಯಾ ಶೃಂಗಸಭೆ ಯಾವ ನಗರದಲ್ಲಿ ನಡೆಯಿತು? ಈಗ 20ನೇ ಪೂರ್ವ ಏಷ್ಯಾ ಶೃಂಗಸಭೆ 20th ಈಸ್ಟ್ ಏಷ್ಯನ್ ಸಮಿಟ್ ಎಲ್ಲಿ ನಡೆಯುತ್ತೆ? ಕುಲಾಲಂಪುರ್ ಮಲೇಷಿಯಾದಲ್ಲಿ ನಡೆಯುತ್ತೆ. ಮತ್ತೆ ಆ ಒಂದು ಡಿಕ್ಲರೇಷನ್ ಏನಂತಾರೆ? ಕುಲಾಲಂಪುರ್ ಡಿಕ್ಲರೇಷನ್ ಅಂತ ಕರೀತಾರೆ. ಓಕೆನಾ? According to the World Bank's Gini Index 2025 report, India ranked as the most country globally with a Gini index of 25.5. ವಿಶ್ವ ಬ್ಯಾಂಕಿನ ಸೂಚಂಕ 2025ರ ವರದಿ ಪ್ರಕಾರ 75.5 ಗಿನಿ ಸೂಚಕದೊಂದಿಗೆ ಭಾರತವು ಜಾಗತಿಕವಾಗಿ ಡ್ಯಾಶ್ನೇ ಅತ್ಯಂತ ಸಮಾನತೆಯ ದೇಶವಾಗಿ ಸ್ಥಾನ ಪಡೆದಿದೆ. ನಮ್ಮ ಭಾರತ ಎಷ್ಟನೇ ಸಮಾನತೆಯ ದೇಶ ಅಂತಂದ್ರೆ ವರ್ಲ್ಡ್ ಅಲ್ಲಿ 4th ಮೋಸ್ಟ್ ಈಕ್ವಲ್ ಕಂಟ್ರಿ ಇನ್ ದ ವರ್ಲ್ಡ್. ಓಕೆನಾ? ನಮ್ಮ ಭಾರತದ ಸ್ಕೋರ್ ಎಷ್ಟು? 25.5. ಈ ಒಂದು ಕ್ವಶನ್ ಡೈರೆಕ್ಟ್ ಟು PIB ರಿಪೋರ್ಟ್ ನೋಡಿ. ಡೈರೆಕ್ಟ್ ಈ ಒಂದು ರಿಪೋರ್ಟ್ ಅಲ್ಲಿ ಒಂದು ಇಮೇಜ್ ಎತ್ಕೊಂಡಿರೋದು ಡೈರೆಕ್ಟ್ ಹಂಗೆ ಕೇಳಿದ್ದಾರೆ. ಬಟ್ ಏನ್ ಕೇಳಿದ್ದಾರೆ? 25.5 ನ ಕೊಟ್ಟಿದ್ದಾರೆ. ಎಷ್ಟನೇ ರ್ಯಾಂಕ್ ಅಂತ ಕೇಳಿದ್ದಾರೆ. ಬಟ್ ಅದೇ ತರನೇ ಬೇರೆ ಶಿಫ್ಟ್ ಅಲ್ಲಿ 25.4th ಲಾರ್ಜೆಸ್ಟ್ ಕಂಟ್ರಿ, 4th ಮೋಸ್ಟ್ ಈಕ್ವಲ್ ಕಂಟ್ರಿ ಅಂತ ಕೊಟ್ಬಿಟ್ಟು ಎಷ್ಟು ಸ್ಕೋರ್ ಅಂತ ಕೇಳ್ಬೋದು. ಓಕೆನಾ? ಇದೇ ತರ NTPC ಪ್ಯಾಟರ್ನ್ ಫಾರ್ಮ್ ಆಗುತ್ತೆ. ಸೊ ನಮ್ಮ ಭಾರತದ ರ್ಯಾಂಕ್ ಎಷ್ಟು? 25.5. ಈ ಗಿನಿ ಇಂಡೆಕ್ಸ್ ಏನ್ರ ಬಗ್ಗೆ ಮಾತಾಡುತ್ತೆ? ಇನ್ಕಮ್ ಇನ್ಇಕ್ವಾಲಿಟಿ ಬಗ್ಗೆ ಮಾತಾಡುತ್ತೆ. According to the UNEP Emission Gap Report 2025, if current climate policies continue, global warming is projected to reach approximately what level? ಈಗ ಎಷ್ಟು ಲೆವೆಲ್ಗೆ ಗ್ಲೋಬಲ್ ವಾರ್ಮಿಂಗ್ ರೀಚ್ ಆಗ್ಬೋದು ಅಂತಂದ್ರೆ 2.8 ಡಿಗ್ರಿ ಸೆಲ್ಸಿಯಸ್ಗೆ ಗ್ಲೋಬಲ್ ವಾರ್ಮಿಂಗು ರೀಚ್ ಆಗ್ಬೋದು. According to the Performance Grading Index 2.0 report 2025 released by the Ministry of Education, which union territory secured the top rank in the school education performance? ಶಿಕ್ಷಣ ಸಚಿವಾಲಯ ಪ್ರಕಟಿಸಿದ ಕಾರ್ಯಕ್ಷಮತಾ ಶ್ರೇಯಾಂಕ ಸೂಚಂಕ ವರದಿ 2025 ಪ್ರಕಾರ ಶಾಲಾ ಶಿಕ್ಷಣದ ಕಾರ್ಯಕ್ಷಮತೆಯಲ್ಲಿ ಯಾವ ಕೇಂದ್ರಾಡಳಿತ ಪ್ರದೇಶವು ಮೊದಲ ಸ್ಥಾನ ಪಡೆದಿದೆ? ಕೇಂದ್ರ ಆಡಳಿತ ಪ್ರದೇಶ ಅಂದ್ರೆ ಯೂನಿಯನ್ ಟೆರಿಟರಿ ಯಾವುದು ಅಂದ್ರೆ ಚಂಡೀಗಢ ಯೂನಿಯನ್ ಟೆರಿಟರಿ. ಆ ಒಂದು ಸ್ಟೇಟು ಫಸ್ಟ್ ರ್ಯಾಂಕ್ ತಗೊಂಡಿದೆ. ವಿಚ್ ಇಂಡಿಜಿನಿಯಸ್ ಆಂಟಿ ಸಬ್ಮರೈನ್ ವಾರ್ಫೇರ್ ಶಾಲೋ ವಾಟರ್ ಕ್ರಾಫ್ಟ್ ಬಿಲ್ಡ್ ಬೈ ಗಾರ್ಡನ್ ರೀಚ್ ಅಂಡ್ ಶಿಪ್ ಬಿಲ್ಡಿಂಗ್ ಇಂಜಿನಿಯರಿಂಗ್ ವಾಸ್ ರೀಸೆಂಟ್ಲಿ ಡಿಲಿವರ್ಡ್ ಟು ದ ಇಂಡಿಯನ್ ನೇವಿ? ನಾನು ಎಷ್ಟೊಂದು ಸರಿ ಹೇಳಿದ್ದೀನಿ ಹೆಂಗೆ ಕ್ವಶನ್ಸ್ ಕೇಳ್ತಾರೆ ಡಿಫೆನ್ಸ್ ಅಲ್ಲಿ ಅಂತ. ನೋಡಿ, ಅದೇ ತರನೇ ಗಾರ್ಡನ್ ರೀಚ್ ಶಿಪ್ ಬಿಲ್ಡಿಂಗ್ ಅಂಡ್ ಇಂಜಿನಿಯರಿಂಗ್ ಸಂಸ್ಥೆಯಿಂದ ನಿರ್ಮಿಸಲ್ಪಟ್ಟ ಯಾವ ಸ್ವದೇಶಿ ಜಲಾಂತರ್ಗಾಮಿ ವಿರೋಧಿ ಅಲ್ಪ ಆಳದ ಯುದ್ಧ ನೌಕೆಯನ್ನು ಇತ್ತೀಚೆಗೆ ಭಾರತೀಯ ನೌಕಾಪಡೆಗೆ ಹಸ್ತಾಂತರಿಸಲಾಯಿತು? ಯಾವ್ದು ಇಂಟ್ರೊಡ್ಯೂಸ್ ಮಾಡುದಂದ್ರೆ INS ಅರ್ನಾಲ ಅಂತ ಕರಿತೀವಿ. INS ಅರ್ನಾಲ. ಈ ಅರ್ನಾಲ ಕ್ಲಾಸ್ ಅಲ್ಲಿ ಎಷ್ಟು ಶಿಪ್ ಬರುತ್ತೆ? 8 ಆಂಟಿ ಸಬ್ಮರೈನ್ ಶಾಲೋ ವಾಟರ್ ಕ್ರಾಫ್ಟ್. ಓಕೆನಾ? ಆಂಟಿ ಸಬ್ಮರೈನ್ ವಾರ್ಫೇರ್ ಶಾಲೋ ವಾಟರ್ ಕ್ರಾಫ್ಟ್. ಆ ಒಂದು 8 ತರಹದ ಅರ್ನಾಲ ಕ್ಲಾಸ್ ಸಿರೀಸು ಬರುತ್ತೆ. ಸರಿನಾ? ಮುಂದಿನ ಪ್ರಶ್ನೆ, ದ ಇಂಡಿಯನ್ ಆರ್ಮಿ ಹಸ್ ಡಿಕ್ಲೇರ್ಡ್ ವಿಚ್ ಇಯರ್ ಆಸ್ ದ ಇಯರ್ ಆಫ್ ನೆಟ್ವರ್ಕಿಂಗ್ ಅಂಡ್ ದ ಡೇಟಾ ಸೆಂಟ್ರಿಸಿಟಿ ಟು ಎನ್ಹಾನ್ಸ್ ಡಿಜಿಟಲ್ ಇಂಟಿಗ್ರೇಷನ್, ರಿಯಲ್ ಟೈಮ್ ಡೇಟಾ ಶೇರಿಂಗ್ ಅಂಡ್ ಮಾಡರ್ನ್ ವಾರ್ಫೇರ್ ಕೆಪಬಿಲಿಟಿ? ಡಿಜಿಟಲ್ ಏಕೀಕರಣ, ನೈಜ ದತ್ತಾಂಶ ಹಂಚಿಕೆ ಮತ್ತು ಆಧುನಿಕ ಯುದ್ಧ ಸಾಮರ್ಥ್ಯಗಳನ್ನು ಹೆಚ್ಚಿಸಲು ಭಾರತೀಯ ಸೇನೆಯು ಯಾವ ವರ್ಷವನ್ನು ನೆಟ್ವರ್ಕಿಂಗ್ ಮತ್ತು ಡೇಟಾ ಕೇಂದ್ರಿತ ವರ್ಷ ಎಂದು ಘೋಷಿಸಿದರು? ಯಾವ ವರ್ಷ ಅಂತಂದ್ರೆ 2026 ನ ಏನಂತ ಘೋಷಿಸಿದರೆ? ಇಯರ್ ಆಫ್ ನೆಟ್ವರ್ಕಿಂಗ್ ಅಂಡ್ ಡೇಟಾ ಸೆಂಟ್ರಿಸಿಟಿ. ದ ರೀಸೆಂಟ್ಲಿ ಡಿಲಿವರ್ಡ್ ಆಗ್ರೆ ವೆಸಲ್ ಆಫ್ ದ ಇಂಡಿಯನ್ ನೇವಿ ಬಿಲಾಂಗ್ಸ್ ಟು ವಿಚ್ ಕ್ಯಾಟಗರಿ ಆಫ್ ನೇವಲ್ ವಾರ್ಫೇರ್ ಕ್ರಾಫ್ಟ್? ಈಗ ಜಸ್ಟ್ ಹೇಳಿದೆ ಯಾವೊಂದಕ್ಕೆ ಬಿಲಾಂಗ್ ಆಗುತ್ತೆ ಅಂತ. ಅದು ಆಂಟಿ ಸಬ್ಮರೈನ್ ವಾರ್ಫೇರ್ ಶಾಲೋ ವಾಟರ್ ಕ್ರಾಫ್ಟ್. ಆಂಟಿ ಸಬ್ಮರೈನ್ ವಾರ್ಫೇರ್ ಶಾಲೋ ವಾಟರ್ ಕ್ರಾಫ್ಟ್. ಮತ್ತೆ ಯಾವೊಂದು ಕ್ಲಾಸ್ ಅಡಿಯಲ್ಲಿ ಬರುತ್ತೆ? ಇದು ಅರ್ನಾಲಾ ಕ್ಲಾಸ್. ಆ ಒಂದು ಕ್ಲಾಸ್ ಕೆಳಗಡೆ ಈ ಒಂದು ಶಿಪ್ ಬಿಲ್ಡ್ ಆಗಿದೆ. ವಿಚ್ ಆರ್ಗನೈಸೇಷನ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಆರ್ಗನೈಸಿಂಗ್ ದ 9th ಇಂಟರ್ನ್ಯಾಷನಲ್ ಸ್ಪೈಸ್ ಕಾನ್ಫರೆನ್ಸ್ ಟು ಬಿ ಹೆಲ್ಡ್ ಇನ್ ಕೊಚ್ಚಿ ಫ್ರಮ್ February 23 to 26 in the year 2026?
2026 ಫೆಬ್ರವರಿ 23ರಿಂದ 26ರಂದು ಕೊಚ್ಚಿಯಲ್ಲಿ ನಡೆಯುವ 9ನೇ ಅಂತಾರಾಷ್ಟ್ರೀಯ ಮಸಾಲಾ ಸಮ್ಮೇಳನವು ಯಾವ ಸಂಸ್ಥೆ ಆಯೋಜಿಸಿದೆ? ಯಾವ ಸಂಸ್ಥೆ ಅಂದ್ರೆ ಈಗ ಇಂಡಿಯನ್ ಸ್ಪೈಸ್ ಬೋರ್ಡ್ ಅಲ್ಲ, AISEF ಅಂತ ಕರಿತೀವಿ. AISEF ಅಂದ್ರೆ ಏನು? ಆಲ್ ಇಂಡಿಯಾ ಸ್ಪೈಸ್ ಫೆಡರೇಷನ್ ಅಂತ, ಸ್ಪೈಸ್ ಎಕ್ಸ್ಪೋರ್ಟರ್ ಫೋರಂ, ಆಲ್ ಇಂಡಿಯಾ ಸ್ಪೈಸ್ ಎಕ್ಸ್ಪೋರ್ಟರ್ ಫೋರಂ ಅಂತ ಒಂದು ಸಂಸ್ಥೆ ಇದನ್ನ ಆಯೋಜಿಸಿದೆ. The Global Big Cat Summit, scheduled to be hosted by India in 2026, is being organized under which international alliance? 2026ರಲ್ಲಿ ಭಾರತದಲ್ಲಿ ನಡೆಯಲಿರುವ ಗ್ಲೋಬಲ್ ಬಿಗ್ ಕ್ಯಾಟ್ ಶೃಂಗಸಭೆಯನ್ನು ಯಾವ ಅಂತಾರಾಷ್ಟ್ರೀಯ ಮೈತ್ರಿಕೂಟದ ಅಡಿಯಲ್ಲಿ ಆಯೋಜಿಸಲಾಗಿದೆ ಅಂದ್ರೆ ಇಂಡಿಯನ್ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ಅಂತ ಕರಿತೀವಿ. ಇಪ್ಕಾ ಅಂದ್ರೆ ಏನು? ಇಂಡಿಯಾ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್. ಈ ಒಂದು ಮೈತ್ರಿ ಅಥವಾ ಈ ಒಂದು ಆರ್ಗನೈಸೇಷನ್ ಅಂಡರ್ ಅಲ್ಲಿ ಈ ಒಂದು ಗ್ಲೋಬಲ್ ಬಿಗ್ ಕ್ಯಾಟ್ ಸಮಿಟ್ ನ ಆರ್ಗನೈಸ್ ಮಾಡಿದ್ದಾರೆ. Who represent India and advance to the top 12 at the Miss Universe 2025 Pageant? ಈಗ ಮಿಸ್ ಯೂನಿವರ್ಸ್ 2025 ನಮ್ಮ ಭಾರತದ ಟಾಪ್ 12 ಯಾರಾಗಿದ್ರು? ಮನಿಕಾ ವಿಶ್ವಕರ್ಮ ಅವ್ರು ಏನಾಗಿರ್ತಾರೆ? ಟಾಪ್ 20 ಪೊಸಿಷನ್ ಅಲ್ಲಿ ಬರ್ತಾರೆ. ಮತ್ತೆ ಫಸ್ಟ್ ರ್ಯಾಂಕ್ ಯಾರಾಗಿರ್ತಾರೆ? ಮೆಕ್ಸಿಕೋ ಇಂದ ಇರ್ತಾರೆ. ಯಾರು? ಮೆಕ್ಸಿಕೋ ಇಂದ ಇರ್ತಾರೆ. ಅವ್ರ ಹೆಸರೇನು? ಫಾತಿಮಾ ಬೋಶ್ ಅಂತ ಕರಿತೀವಿ. ಓಕೆನಾ? ಅವರು 2025 ಇಯರ್ನ ಫಸ್ಟ್ ಸ್ಥಾನ ಪಡೆದಿರೋದು ಯಾತೊಳಗೆ? ಮಿಸ್ ಯೂನಿವರ್ಸ್ ವಿನ್ನರ್. ಹೂ ವಾನ್ ದ ಮೆನ್ಸ್ ಬೆಲನ್ ಡೋರ್ 2025 ಅವಾರ್ಡ್? ಬೆಲನ್ ಡೋರ್ ಅವಾರ್ಡ್ ಯಾರು ತಗೊಂತಾರೆ? ಅಸುಮೆ ದೆಂಬೆಲಿ ಅವರು ತಗೊಂತಾರೆ. ಮತ್ತೆ ಫೀಮೇಲ್ ಅಲ್ಲಿ ಯಾರು ತಗೊಂತಾರೆ? ಕಮೆಂಟ್ ಅಲ್ಲಿ ತಿಳಿಸಿ. ಮತ್ತೆ ಈ ಬೆಲನ್ ಡೋರ್ ಅವಾರ್ಡ್ ಯಾವ್ದಕ್ಕೆ ರಿಲೇಟೆಡ್? ಕಮೆಂಟ್ ಅಲ್ಲಿ ತಿಳಿಸಿ. ಇದೇ ಒಂದು ಅವಾರ್ಡ್ ಫೀಮೇಲ್ ಯಾರಿಗೂ ಕೊಟ್ಟಿದ್ದಾರೆ ಅದನ್ನು ತಿಳಿಸಿ. Which Indian innovator was suspected as a Young Champion of the Earth Award 2025 by UNEP? Young Champions of the Earth Award ಯಾರಿಗೆ ಸಿಗುತ್ತೆ? UNEP ಪ್ರಕಾರ ಅದೊಂದು UNEP ಸಂಸ್ಥೆಯಿಂದ ಬಿಡುಗಡೆ ಆದಂತ ಒಂದು ಅವಾರ್ಡ್ ಯಾರಿಗೆ ಸಿಗುತ್ತೆ? ಯಂಗ್ ಚಾಂಪಿಯನ್ಸ್ ಆಫ್ ದ ಅವಾರ್ಡ್ ಯಾರಿಗೆ? ಜಿನಾಲಿ ಮೋದಿ ಅವರಿಗೆ ಸಿಗುತ್ತೆ. ಓಕೆನಾ? ಜಿನಾಲಿ ಮೋದಿ ಅವರಿಗೆ ಸಿಗುತ್ತೆ ನಮ್ಮ ಇಂಡಿಯಾ ಕಡೆಯಿಂದ. ಅದೇ ತರ ಇವರು ಜೂನಿಯರ್ ಕ್ಯಾಟಗರಿಯಲ್ಲಿ, ಸೀನಿಯರ್ ಕ್ಯಾಟಗರಿಯಲ್ಲಿ ಯಾರು ಈ ಅವಾರ್ಡ್ಗೆ ಸಿಗ್ತಾರೆ? ಈ ಅವಾರ್ಡ್ ಯಾರಿಗೆ ಸಿಕ್ಕಿದೆ ಕಮೆಂಟ್ ಅಲ್ಲಿ ತಿಳಿಸಿ. ಸೀನಿಯರ್ ಕ್ಯಾಟಗರಿಲಿ ಈ ಒಂದು ಅವಾರ್ಡ್ ಯಾರಿಗೆ ಸಿಕ್ಕಿದೆ ಕಮೆಂಟ್ ಅಲ್ಲಿ ತಿಳಿಸಿ. ವಾಟ್ ವಾಸ್ ದ ಕ್ಯಾಪಿಟಲ್ ಆಫ್ ದ ಅವಧ್ ವೆನ್ ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 1722? 1722ರಲ್ಲಿ ಅವಧ್ ಸ್ಥಾಪನೆಯಾದಾಗ ಅದರ ರಾಜಧಾನಿ ಯಾವ್ದಾಗಿತ್ತು? ಅವಧ್ ಅಂತ ಬಂದಾಗ ಆ ಒಂದು ರೀಜನ್ ಅಲ್ಲೇ ನೋಡ್ಬೋದು ಯಾವ್ದಾಗಿರುತ್ತೆ? ಅಯೋಧ್ಯ ಅದರ ಕ್ಯಾಪಿಟಲ್ ಆಗಿರುತ್ತೆ. ಓಕೆನಾ? ಅವಧ್ ರೀಜನ್ ಇಲ್ಲಿ ಆಪ್ಷನ್ನೇ ಕೊಟ್ಟಿಲ್ಲ. ಸೊ ಅಯೋಧ್ಯ ಹತ್ರದ ಕ್ಯಾಪಿಟಲ್ ಆಗಿರುತ್ತೆ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಕಾಮನ್ ಫೀಚರ್ಸ್ ಆಫ್ ದ್ರವಿಡನ್ ಟೆಂಪಲ್? ನಾವು ವೇಸರ ಟೆಂಪಲ್ ಅಂತ ಏನ್ ಗೊತ್ತು, ದ್ರವಿಡ ಅಂದ್ರೆ ಯಾವುದು ಅಂತ ಗೊತ್ತು, ನಗರ ಅಂತ ಗೊತ್ತು. ನಗರ ಅಂದ್ರೆ ನಾರ್ತ್, ದ್ರವಿಡ ಅಂದ್ರೆ ಸೌತ್, ವೇಸರ ಅಂದ್ರೆ ಇವೆರಡು ಮಿಕ್ಸ್ ಆಗಿದ್ರೆ ಅದನ್ನ ವೇಸರ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ ಅಂತ ಕರಿತೀವಿ. ಸೊ ಈಗ ನಗರದಲ್ಲಿ ಏನಿರುತ್ತೆ? ಗೋಪುರಂ ಇರುತ್ತೆ. ನಗರದಲ್ಲಿ ಗೋಪುರಂ ಎಲ್ಲಿರುತ್ತೆ? ದ್ರವಿಡ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ ಇರುತ್ತೆ. ಪಿಲ್ಲರ್ಲೆಸ್ ಹಾಲ್ ಇರುತ್ತೆ. ನಮ್ಮ ದ್ರವಿಡನ್ ಸ್ಟೈಲ್ ಅಲ್ಲಿ ಮೆಜಾರಿಟಿ ಆಫ್ ದ ಟೆಂಪಲ್ ಅಲ್ಲಿ ಏನಿರುತ್ತೆ? ಪಿಲ್ಲರ್ ಸ್ಟೈಲ್ ಹಾಲ್ ಇರುತ್ತೆ. Which type of municipality is formed for the transitional area under the Article 243Q of the Indian Constitution? ಭಾರತೀಯ ಸಂವಿಧಾನದ 243Q ವಿಧಿ ಅಡಿಯಲ್ಲಿ ಪರಿವರ್ತನಾ ಪ್ರದೇಶಕ್ಕಾಗಿ ಯಾವ ರೀತಿಯ ಪುರಸಭೆಯನ್ನು ರಚಿಸಲಾಗಿದೆ? 243Q ಆರ್ಟಿಕಲ್ ಪ್ರಕಾರ ನೋಡಿದ್ರೆ ನಗರ ಪಂಚಾಯತನ್ನು ರಚಿಸಲಾಗಿದೆ. Which edition of the National Voters Day was celebrated on 25th January 2025 to commemorate the Foundation Day of the Election Commission of India? ಯಾವ್ದು ಅಂದ್ರೆ ಎಷ್ಟನೇ ಎಡಿಷನ್ ನ್ಯಾಷನಲ್ ವೋಟರ್ಸ್ ಡೇಗೆ ಅಂತ ಕೇಳಿದ್ದಾರೆ. ಎಷ್ಟನೇ ಎಡಿಷನ್ ಅಂದ್ರೆ 15th ಎಡಿಷನ್. ಯಾವಾಗ? 2025ಗೆ 15th ಎಡಿಷನ್, 2026ಗೆ 16th ಎಡಿಷನ್ ಆಗುತ್ತೆ. ಮತ್ತೆ 16th ಎಡಿಷನ್ದು ಥೀಮ್ ಏನಾಗಿರುತ್ತೆ? ಮೈ ಇಂಡಿಯಾ ಮೈ ವೋಟ್ ಇದರ ಥೀಮ್ ಆಗಿರುತ್ತೆ. ಓಕೆನಾ? ಈಗ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂತ ಬಂದಾಗ ಆರ್ಟಿಕಲ್ ಎಷ್ಟು ಯಾವ್ದು ನೆನ್ಪು ಬರಬೇಕು? ಆರ್ಟಿಕಲ್ 3 to 4 ನಮ್ಗೆ ನೆನ್ಪಿರ್ಬೇಕು. The World Meteorological Organization report Global Annual to Decadal Climate Update warns the Earth's average temperature may rise by how much above the pre-industrial level? ಎಷ್ಟು pre-industrial ಲೆವೆಲ್ಗೆ ಆವರೇಜ್ ಇನ್ಕ್ರೀಸ್ ಆಗ್ಬೋದು ಅಂತ ಕೇಳಿದ್ದಾರೆ. ಎಷ್ಟು ಅಂತ ಅಂದ್ರೆ 1.2 ಡಿಗ್ರಿ ಟು 1.9 ಡಿಗ್ರಿ ಸೆಲ್ಸಿಯಸ್ ಇನ್ಕ್ರೀಸ್ ಆಗ್ಬೋದು.
ವಾಟ್ ಈಸ್ ದ ಪ್ರಾಜೆಕ್ಟೆಡ್ ವ್ಯಾಲ್ಯೂಯೇಷನ್ ಆಫ್ ದ ಇಂಡಿಯಾ ಸ್ಯಾಟಲೈಟ್ ಕಮ್ಯುನಿಕೇಶನ್ ಸ್ಯಾಟ್ಕಾಮ್ ಮಾರ್ಕೆಟ್ ಬೈ 2028? 2025 ವೇಳೆಗೆ ಭಾರತದ ಉಪಗ್ರಹ ಸಂವಹನ ಸ್ಯಾಟ್ಕಾಮ್ ಮಾರುಕಟ್ಟೆಯ ಅಂದಾಜು ಮೌಲ್ಯಮಾಪನ ಎಷ್ಟು ಅಂತಂದ್ರೆ ಇಟ್ ಈಸ್ ವ್ಯಾಲ್ಯೂಯೇಷನ್ ಎಸ್ಟಿಮೇಷನ್ ಎಷ್ಟಾಗಿದೆ ಅಂತಂದ್ರೆ 20 ಬಿಲಿಯನ್. ಎಷ್ಟು? 20 ಬಿಲಿಯನ್. Which of the following is the small handheld pointing device that controls the two-dimensional movement on the cursor on a screen? ನೋಡಿ, ಜಸ್ಟ್ ಮೌಸ್ ಬಗ್ಗೆನೇ ಕೇಳ್ತಿದ್ದಾರೆ. ಅದು ಸ್ಮಾಲ್ ಹ್ಯಾಂಡ್ ಹೆಲ್ಡ್ ಅಂದ್ರೆ ಮೌಸ್ ಅಲ್ಲಿ ಕೈಯಲ್ಲಿ ಇಟ್ಕೊಂಡಿರ್ತೀವಿ, ದಟ್ ಕಂಟ್ರೋಲ್ಸ್ ದ ಟೂ ಡೈಮೆನ್ಷನಲ್ ಮೂವ್ಮೆಂಟ್ ಆಫ್ ದ ಕರ್ಸರ್ ಆನ್ ದ ಸ್ಕ್ರೀನ್. ಯಾವ್ದಾಗಿರುತ್ತೆ? ಮೌಸ್. ಮೌಸ್ ವಿಲ್ ಬಿ ದ ಆನ್ಸರ್. Which of the following minerals is essential for oxygen transport in the blood? ರಕ್ತದಲ್ಲಿನ ಆಮ್ಲಜನಕ ಸಾಗರಣೆಗೆ ಈ ಕೆಳಗಿನ ಯಾವ ಖನಿಜಗಳು ಅಗತ್ಯ? ಯಾವ್ದು ಅಗತ್ಯ ಜಾಸ್ತಿ ಅಂತಂದ್ರೆ ಬ್ಲಡ್ಗೆ ಐರನ್ ಅಂಶ ತುಂಬಾ ಇಂಪಾರ್ಟೆಂಟ್. ಯಾವುದು? ಕಬ್ಬಿಣ ಅಂಶ ತುಂಬಾ ಇಂಪಾರ್ಟೆಂಟ್. ಸೊ ವಿ ಹ್ಯಾವ್ ಎಂಡ್ ದ ಶೋ. ಸೊ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮತ್ತೆ T20 ಸೀರೀಸ್ ಪ್ರಾರಂಭ ಆಗಿದೆ. ಇದು T20 ಸೀರೀಸ್ ಪ್ರಾರಂಭ ಆಗಿದೆ. ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಮಂಡೇ ಫಸ್ಟ್ ವಿಡಿಯೋ ಇಂದಾನೆ. ಸೊ ನಿಮ್ ಕಂಪ್ಲೀಟ್ ರಿವಿಷನ್ ಮಾಡ್ಕೋಬಹುದು. ಮತ್ತೆ ಈ ಒಂದು 12 ಮಿನಿಟ್ ಶೋ ಅಲ್ಲಿ ವಿ ಆರ್ ಶಿಫ್ಟಿಂಗ್. ಈ ಒಂದು 12 ಮಿನಿಟ್ ಶೋ ಅಲ್ಲಿ ಕಂಟೆಂಟ್ ನ ಶಿಫ್ಟ್ ಮಾಡ್ತಿದೀವಿ. ಏನಂದ್ರೆ ಕಂಪ್ಲೀಟ್ಲಿ ಬರೀ ಕರೆಂಟ್ ಅಫೇರ್ಸ್ ನ ತಗೋಬರ್ತೀವಿ. ಏನು? ಕಂಪ್ಲೀಟ್ಲಿ ಕರೆಂಟ್ ಅಫೇರ್ಸ್ ಇರುತ್ತೆ, ಯಾವುದೇ ತರ ಸ್ಟ್ಯಾಟಿಕ್ ಪೋರ್ಷನ್ ಇಲ್ಲ. ಯಾಕಂದ್ರೆ T20 ಸೀರೀಸ್ ಅಲ್ಲಿ ಸ್ಟ್ಯಾಟಿಕ್ ಪೋರ್ಷನ್ ಕವರ್ ಆಗುತ್ತೆ. ಮತ್ತೆ 12 ಕರೆಕ್ಟ್ ಆಗಿ 20 ಕ್ವಶನ್ಸ್, 25 ಕ್ವಶನ್ಸ್ ನಿಮ್ಗೆ ಟಾಪ್ 25 ಕ್ವಶನ್ಸ್ ಅಂತ 10 ಡೇಸ್ಗೆ ನಾವು ಈಗ ಕರೆಂಟ್ ಅಫೇರ್ಸ್ ನ ಕ್ವಶನ್ಸ್ ನ ತಗೋಬರ್ತೀವಿ ಇನ್ನು 10th ವಿಡಿಯೋ ಇಂದ. ಓಕೆನಾ? ಸೊ ಥ್ಯಾಂಕ್ ಯು ಎವ್ರಿವನ್, ಕೀಪ್ ವಾಚಿಂಗ್ ಅಂಡ್ ಮೀಟ್ ಯು ಇನ್ ದ ನೆಕ್ಸ್ಟ್ ಲೆಕ್ಚರ್.